ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇದ್ದೀನಿ. ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್. ಇವತ್ತಿನ ವ್ಲಾಗಲ್ಲಿ ನಾವು ಊರಿಗೆ ಹೋಗೋದಕ್ಕೆ ಲಗೇಜ್ ಪ್ಯಾಕಿಂಗ್ ಮತ್ತು ಪ್ರಿಪ್ರೇಷನ್ ಮಾಡ್ಕೊಳ್ಳೋದನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆಯೇ ಇದು ಒಂದು ಮದುವೆಯ ಪಾರ್ಟ್ ಆಗಿರುತ್ತೆ. ಅಂದರೆ ವಸಿಷ್ಠನ್ ಹೇರ್ ಕಟ್ಟು ರೀಸೆಂಟಾಗಿ ಮಾಡಿಸಿದ್ವಿ, ಶೇಪ್ ಹಾಳಾಗಿತ್ತು ಅಂಥೇಳಿ ಮತ್ತೆ ಇನ್ನೊಂದ್ಸಲಿ ಕಟಿಂಗ್ ಮಾಡಿಸೋಣ ಅಂತ ಬಂದಿದ್ದೀವಿ. ಮದುವೆಗೆ ಹೋಗೋದಕ್ಕೆ ಇದೆಲ್ಲ ಪ್ರಿಪ್ರೇಷನ್ ಇರಲೇಬೇಕಲ್ಲ, ಹಾಗಾಗಿ ಸಲೂನ್ಗೆ ಕರ್ಕೊಂಡು ಬಂದಿದ್ದೀನಿ ಇವಾಗ ಹೇರ್ ಕಟ್ ಮಾಡಿಸೋದಕ್ಕೆ. ಪ್ಲೀಸ್ ಈ ವಿಡಿಯೋನ ಸ್ಕಿಪ್ ಮಾಡಲಾರ್ದಂಗೆ ಪೂರ್ತಿ ನೋಡಿ. ಹಾಗೆಯೇ ಲೈಕ್ ಮಾಡೋದನ್ನು ಮರಿಬೇಡಿ. ಚಾನಲ್ಗೆ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ನೋಡಿ ಈ ಕಡೆ ಮೇಲೆ, ಈ ಕಡೆ ಬಾ, ಎಲ್ಲಿ ನಿಂತ್ಕೊಮ್ಮ, ತಿರ್ಕೋ, ಹಿಂದೆ ಎಲ್ಲ ಹಂಗಾಯ್ತು ನೋಡೋಣ, ಹಿಂದೆ ಹಿಂದೆ ತಿರ್ಕೋ, ಹಿಂದೆ ಮುಂದೆ. ಟನ್ 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 ಟನ್. ಊಟ ಬೇಕಾ? ಬಾ ಬೇಗ ಅವಣ. ಜೇಬಿಲ್ಲ ಯಾಕ? ವಸಿಷ್ಠನ್ ಹೇರ್ ಕಟ್ಟು ಮತ್ತು ನನ್ನ ಐಬ್ರೋಸ್ ಎರಡೂ ಆಗುತ್ತೆ ಅಂತ ಹೇಳಿ ಹೋಗಿದ್ದೆ. ಐಬ್ರೋಸ್ದಿಲ್ಲ, ಅವರು ಮೇಕಪ್ಗೆ ಹೋಗಿದ್ದಾರೆ ಅಂದರು. ವಸಿಷ್ಠಂದು ಹೇರ್ ಕಟ್ ಅಷ್ಟೇ ಆಗಿದೆ ಇವತ್ತು. ಹೊಡೆಗೆ ಹೋಗ್ಬೇಡ, ಬಾ ಇಲ್ಲೇ ಕೂತ್ಕೊ. ವಸಿಷ್ಠ ಊಟ ಮಾಡ್ತಾನೆ ಇವಾಗ. ಸ್ವಿಮ್ಮಿಂಗ್ ಕ್ಲಾಸ್ ಮುಗಿಸ್ಕೊಂಡು ಬಂದ ತಕ್ಷಣವೇ ಕರ್ಕೊಂಡೋಗಿದ್ದು ಅವನ್ನ, ಮತ್ತು ಲೇಟ್ ಆಗಿಬಿಡುತ್ತೆ ಕರಾಟೆಗೆ ಅಂಥೇಳಿ. ಲಗೇಜ್ ಪ್ಯಾಕ್ ಅಂದರೆ ಊರಿಗೆ ಹೋಗೋದೆಲ್ಲ ಜೋಡಿಸ್ಕೊತಾ ಇದ್ದೀನಿ. ಇಸ್ತ್ರಿ ಈಗ ನೋಡಿರಿ ತೋರಿಸ್ತೀನಿ ಬನ್ನಿ. ಇವಾಗ ಈ ಥರ ನೆರಿಗೆಗಳೆಲ್ಲ ಮಾಡಿ ಇಟ್ಕೊತಾ ಇದ್ದೀನಿ. ಇಲ್ಲಿ ನೋಡ್ತಿರ್ಬೋದು ಸೀರೆ ನೆರಿಗೆನ ಈ ಥರ ಮಾಡಿ ಇಟ್ಕೊಂಡ್ರೆ ಸೀರೆ ಉಟ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಒಂದೆರಡು ಸೀರೆ ಮಾಡಿದ್ದೀನಿ, ಇವಾಗ ಇದೊಂದು ಮಾಡ್ಕೋಬೇಕು. ಇದು ಲಾಸ್ಟ್, ಇದು ಒಂದೇ ಇವಾಗ ಮಾಡ್ಕೊಳ್ಳೋದು. ಒಂದು 3 ಸೀರೆಗೆ ಮಾಡಿಟ್ಟಿದ್ದೀನಿ. ನಮ್ಮ ವಸಿಷ್ಠರು ಕಿಚಡಿ ತಿಂತಾ ಇದ್ದಾರೆ. ಕಿಚಡಿ ಇನ್ನು ಗೋಧಿ ಹಸಿ ಮಾಡಬೇಕು. ಗೋಧಿ ಇದಾವಲ್ಲಿ ಒಣಗಾಕಿದ್ದು, ಈ ಕವರಲ್ಲಿ ತಂದು ಗೋಧಿ ಹಂಗೆ ಇಟ್ಟಿದ್ದೀನಿ. ಆ ಟೈಲರು ಬಂದಿಲ್ಲ, ಏನು ಮಾಡೋದು? ಸೀರೆ ಮೇಲೆ ಸಿಡ್ದಿಗಿಡ್ದಿತ್ತು. ಸಿಡಿದಂಗೆ ಕಲೆ ಆಗುತ್ತಿದೆ ಹಳ್ಳಿ. ನಾವಿಲ್ಲಿ ಏನೇನೋ ಪ್ಲಾನ್ಗಳು ಮಾಡ್ಕೊಂಡು ಹೋಗಿರ್ತೀವಿ. ನನಗೆ ಆಲ್ಮೋಸ್ಟ್ 3 ಮದುವೆದು ಎಕ್ಸ್ಪೀರಿಯೆನ್ಸ್ ಆಗಿದೆ. ನಮ್ಮ ಪ್ಲ್ಯಾನೇ ಬೇರೆ ಆಗುತ್ತೆ, ಅಲ್ಲಿ ಹೋದ್ಮೇಲೆ ಪ್ಲ್ಯಾನ್ ಚೇಂಜ್ ಆಗಿಬಿಡುತ್ತೆ, ಎಲ್ಲ ಉಲ್ಟಾ ಹೊಡೆದ್ಬಿಡುತ್ತೆ. ಹಂಗಾಗಿ ನೋಡಬೇಕು ಈ ಸಲ ನಾವು ಅಂದ್ಕೊಂಡ ಥರ ಏನಾರು ಆಗುತ್ತಾ ಅಂಥೇಳಿ. ಎಲ್ಲ ಚೆನ್ನಾಗಿ ನೀಟಾಗಿ ಹಿಂಗೆ ಆಗುತ್ತೆ, ಹಿಂಗೆ ಆಗಬೇಕು ಅಂತ ನಾವು ಅಂದ್ಕೊಂಡು ಹೋಗ್ತೀವಿ. ಬಟ್ ಸಾಧ್ಯನೇ ಇಲ್ಲ ಅದು. ಅದರಲ್ಲೂ ಮದುವೆ ಮನೇಲಿ ನಾವು ಅಂದ್ಕೊಂಡಿರೋ ಥರ ಆಗುತ್ತೆ ಅಂದರೆ ಚಾನ್ಸೇ ಇಲ್ಲ. ಆದಷ್ಟು ನಾವು ಪ್ರಯತ್ನ ಮಾಡ್ಕೋಬೋದು ಅಷ್ಟೇ. ಪ್ರಯತ್ನ ಅಂದರೆ ಏನು ಫ್ರೆಂಡ್ಸ್, ಇದೆ ಸೀರೆ ನೆರಿಗೆ ಮಾಡ್ಕೊಳ್ಳೋದು. ಇದು ಒಂದು ನೀಟಾಗಾದರೆ ಸಾಕು, ಬೇಗ ಪಟ್ಟಂತ ಸೀರೆ ಉಟ್ಕೊಂಡ್ಬಿಡ್ಬೋದು. ಚೇಂಜ್ ಮಾಡೋಕ್ಕೂ ಟೈಮ್ ಇರಲ್ಲ ಕೆಲವೊಂದು ಮದುವೆಗಳು. ಫ್ರೆಂಡ್ಸ್, ಸೀರೆನ ಪ್ಲೇಟಿಂಗ್ ಮಾಡ್ಕೊಂಡಿದ್ದೀನಿ. ಅಷ್ಟು ಕ್ಲಿಯರಾಗಿ ಬಂದಿಲ್ಲ ನನಗೆ ಸೆರಗ್ ಪಾರ್ಟ್ ಮಾತ್ರ ನೆರಿಗೆ ಆದರೆ ಸಾಕು ಅಂತೇಳಿ ಅದಷ್ಟೇ ಮಾಡ್ಕೊಂಡಿದ್ದೀನಿ. ಬರಲಿಲ್ಲ ತೋರಿಸ್ತೀನಿ. ನಮ್ಮದು ಇಲ್ಲಿ ನೋಡ್ತಿರೋ ಒಂದು ಮಂಚ ಫುಲ್ ಬಟ್ಟೆ ಆಗಿದ್ದಾವೆ. ಇವೆಲ್ಲ ಮದುವೆಗೆ ತಗೊಂಡು ಬಟ್ಟೆಗಳು. 1 2 3 4 5 6 7 8 9 10 11 ಜಾಸ್ತಿ ಇದಾವೆ ಪುಟ್ಟ. ಆಮೇಲೆ
ಇವೆಲ್ಲ ಬರೀ ಬ್ಲೌಸ್ಗಳು ತೊಗೊಂಡೋಗೋದು. ಇಲ್ಲಿ ನೋಡ್ತಿರ್ಬೋದು, ಇದನ್ನು ಮಡಚಿಟ್ಕೊಂಡಿದ್ದೀನಿ. ಇದಾಗಿದೆ ಮಡಚಿ, ಇದಾಗಿದೆ. ಆಲ್ಮೋಸ್ಟ್ ಸೆರಗುಗಳನ್ನು ಮಾಡ್ಕೊಂಡಿದ್ದೀನಿ. ಇದು ಏನಾಗುತ್ತೋ ಗೊತ್ತಿಲ್ಲ, ಮುದ್ದೆ ಆದ್ರೆ ಆಗ್ಬೋದು, ಅಂದರೆ ಎಲ್ಲ ಸುಕ್ಕಾದರೆ ಆಗ್ಬೋದು, ಹೇಳೋಕ್ಕಾಗಲ್ಲ. ಇವೆಲ್ಲ ಮಡಚಿ ಒಳಗಿಡವೆಲ್ಲ ಮಿಕ್ಸ್ ಮಾಡಿ ಹೋಗೋದಾರಲ್ಲಿ. ಇದು ಗಾನನ್ನು ಅವಳು ಅಷ್ಟೇ ನೆರಿಗೆ ಮಾಡಿ ನೀಟಾಗಿ ನೆನ್ನೆನೇ ಐರನ್ ಎಲ್ಲ ಮಾಡಿ ಇಟ್ಟಿದ್ದೀನಿ. ಅವಳಿಗೊಂದು ಜೊತೆ, 2 ಜೊತೆ, 3 ಜೊತೆ, 4 ಜೊತೆ ಇಲ್ಲಿದೆ ನೋಡ್ರಿ. ಇದೊಂದು ಜೊತೆ. ಮತ್ತು ಡೈಲಿ ವೇರ್ ಇನ್ನೂ ಇಟ್ಟಿಲ್ಲ, ಅವನು ಇಡಬೇಕು. ತೆಗಿ. ನಮ್ಮ ಮನೆಯವರು ಸೂಟ್ಕೇಸ್ ತೆಗೆದು ಕೊಟ್ಟೋಗೋರೆ. ಒಂದು ಸೂಟ್ಕೇಸು ಬ್ಯಾಗೇ ತೆಗೆದು ಕೊಟ್ಟಿಲ್ಲಲ್ಲ. ಜ್ಯುವೆಲ್ರಿ ಎಲ್ಲ ಇಟ್ಕೋಬೇಕು, ಬಳೆಗಳು ಇಟ್ಕೋಬೇಕು, ಸರಗಳು ಇಟ್ಕೋಬೇಕು. ಬಳೆಗಳು ಮತ್ತಂತ ಡ್ರೆಸ್ಸಿಗೆ ಮಳೆಗಳು ಮ್ಯಾಚ್ ಆಗಲ್ಲ. ಮಳೆಗಳು ಏನಾಗಲ್ಲ, ಮ್ಯಾಚಿಂಗ್ ನೋಡಲ್ಲ ಅಲ್ಲಿ ಮದುವೆ ಮನೆಯದು. ಅದು ಬಳೆ ಇಂತಗೆ ಸುಟ್ಕೇಸ್ ತೆಗಿ. ಮೇಲೆ ತಗೋತೀನಿ. ನಂದು ಗಂಟ್ಲು ಬೇರೆ ನುಸಾದೈತಿ, ಏನಾಗೈತೆ ಅನ್ನೋದು ಗೊತ್ತಾಗ್ತಿಲ್ಲ. ಗಂಟ್ಲು ಇಲ್ಲಿ ಇದ್ರೂ ಸ್ವಲ್ಪ ದಪ್ಪ ಆದಂಗೆ ಅನಿಸ್ತೈತೆ ನನ್ನ ಮುಖ ಯಾಕೋ. ಇಲ್ಲಿ ಗಂಟ್ಲಲ್ಲಿ ಏನೋ ತಿನ್ನಬೇಕಾದ್ರೆ ಸಿಗಾಕೊಳುತ್ತಲ್ಲ, ಆ ಥರ ಫೀಲ್ ಆಗ್ತಿದೆ ನಂಗೆ. ಮಾತಾಡೋಕ್ಕೂ ಒಂದು ಸ್ವಲ್ಪ ನೋವು ಆಗ್ತಿದೆ. ನೋಡ್ಬೇಕು, ಹಾಸ್ಪಿಟ್ಲಿಗೆ ಹೋಗೋದಾದರೆ ಹೋಗಿ ಬರಬೇಕು. ಮಧ್ಯಾಹ್ನ ಅಂದರೆ ಡಾಕ್ಟ್ರು ಇರ್ತಾರೋ ಇಲ್ವೋ ಗೊತ್ತಿಲ್ಲ. ಇಲ್ಲೆಲ್ಲ ನುಗ್ಸ್ತೈತೆ, ನುಂಗಿದಾಗ ಒಳಗಡೆ ಏನೋ ಸಿಗಾಕೊಂಡಿರೋ ಫೀಲ್ ಬರುತ್ತೆ. ವಿಡಿಯೋನೇ ಮಾಡಿಲ್ಲ ಇಷ್ಟೊತ್ತು. ವಸಿಷ್ಠಂಗೆ ಇಲ್ಲಿ ನೋಡ್ತಿರ್ಬೋದು, ಒಂದು ಇಲ್ಲೆರಡು ಜೊತೆ ಇದ್ದಾವೆ, ಇಲ್ಲೆರಡು ಜೊತೆ ಇದ್ದಾವೆ. ಇವು ಮದುವೆಗೆ ಹಾಕೊಳ್ಳೋದಕ್ಕೆ. ಡೈಲಿ ವೇರ್ಗೆ ಅಲ್ಲಿ ಒಂದೆರಡು ಟೀ ಶರ್ಟು ಚಡ್ಡಿಗಳಟ್ಟೈತೆ. ಇಲ್ಲಿ ಇಲ್ಲೊಂದೆರಡು ಜೊತೆ ಇತ್ತಲ್ಲ, ಅದರೊಳಗಡೆ ಎರಡು ಟಿ ಶರ್ಟ್ ಇಟ್ಟೇನು, 3 ಇಟ್ಟಿಯಾ? 3 ಇರಲಿ ಸಾಕು. 3 ಶಾರ್ಟ್ಸ್ ಅವು ಬೇಡ, ಅದು ಸೆಟ್ಟಿಗೆ ಸೆಟ್ ಹಾಕೋಬೇಕು. ಸಾಕು. ಆಮೇಲೆ ಹೊರದು ಹೇಳಿ ಇವನ್ನೆಲ್ಲ ಬಟ್ಟೆಗಳು ತೊಗೊಂಡು ಹೋಗ್ಬೇಕು, ಮತ್ತೆ ನೀಟಾಗಿ ಮತ್ತೆ ವಾಪಸ್ ತರಬೇಕು. ಈ ಸುಟ್ಕೇಸಲ್ಲಿ ನನಗೂ ವಸಿಷ್ಠನು ಅಷ್ಟೇ ಹೊಸ ಬಟ್ಟೆ ಆಗ ನೋಡ್ರಿ. ಸೀರೆಗಳು, ವಸಿಷ್ಠನ ಹೊಸ ಬಟ್ಟೆಗಳು ಅಷ್ಟೇ ಹಿಡ್ದಿರೋದು. ಇನ್ನು ಡೈಲಿ ವೇರ್ ಮತ್ತು ನಮ್ಮ ಮನೆಯವರು ಗಾನವಿದು, ಅವ್ರದ್ದು ಇಬ್ಬರದು. ನಮ್ಮ ಮನೆಯವ್ರದ್ದು ಗಾನವಿದು ಒಂದು ಬ್ಯಾಗ್ ಆಗುತ್ತೆ ಹೊಸದು, ಮತ್ತು ನಮ್ಮ 4 ಜನದ್ದು ಡೈಲಿ ವೇರ್ದು ಒಂದಾಗುತ್ತೆ. ಇನ್ನು 2 ಬ್ಯಾಗ್ ಆಗುತ್ತೆ. ಇದನ್ನ ಕ್ಲೋಸ್ ಮಾಡೋದೇ ಒಂದು ದೊಡ್ಡ ಸಮಸ್ಯೆ. ಅದು ಇಲ್ಲಿ ಜಿಪ್ಪಲ್ಲಿ ಸೀರೆ ಸಿಗಾಕೊಂಡ್ರೆ ಕಷ್ಟ ಮುಚ್ಚೋದು, ತೆಗೆಯೋದು. ಸೀರೆನೇ ವೇಸ್ಟ್, ಡ್ಯಾಮೇಜ್ ಆಗ್ಬಿಡುತ್ತೆ. ಆಮೇಲೆ ಹುಷಾರಾಗಿ ನೋಡಿ ಹಾಕಬೇಕು. ಒಂದೊಂದು ರೆಡಿ ಆಯ್ತು. ಹೆವಿ ವೇಟ್ ಆಯ್ತು. ನೋಡಕ್ ಇಷ್ಟಿದೆ, ಬಟ್ಟೆನ ಜಾಸ್ತಿ ಹಿಡಿತೈತೆ. ಒಂದಂತೂ ರೆಡಿ ಆಯ್ತು. ಇಲ್ಲೊಂದೈತಿ ಇವಾಗ. ಕೆಲವೊಂದು ಡ್ರೆಸ್ಗಳು ಬೇಕಾಗುತ್ತೆ ಎಮರ್ಜೆನ್ಸಿ, ಬರೀ ಸೀರೆನೇ ಉಟ್ಕೊಳಕ್ಕಾಗಲ್ಲ. ಹಾಗಾಗಿ ಒಂದೆರಡು ಡ್ರೆಸ್ಗಳನ್ನು ಎತ್ತಿಟ್ಕೊತಾ ಇದ್ದೀನಿ. ಅಂಬ್ರೆಲಾ ಥರ ಏನಾದ್ರೂ ತೊಗೊತೀನಿ, ಯಾಕಂದರೆ
ಕೂತ್ಕೊಂಡ್ರೆ ಮಾಡಿದರೆ ಸೈಡಿಗೆಲ್ಲ ಓಪನ್. ಡ್ರೈ ಕ್ಲೀನ್, ಲಾಂಡ್ರಿ, ಸ್ಟೀಮ್ ಐರನ್, ಶೂ ಕ್ಲೀನಿಂಗ್, ಪ್ರತಿಯೊಂದು ಬೆಡ್ಶೀಟ್ ಎಲ್ಲ ಮಾಡ್ತಾರೆ. ನೋಡೋಣ ಸೀರೆ. ಇದೇನು ಐರನ್ನೇ ಮಾಡಿಲ್ಲಲ್ಲ ಅವರು? ಅದು ಸೀರೆ ಒಂದು 3-4 ಸಲ ವಾಶ್ ಆಗಬೇಕಂತೆ. ಹಾಂ, ಅಷ್ಟೇ ಬರುತ್ತೆ ಸೀರೆ. ಅಲ್ಲ ಐರನ್ನು ಮಾಡಿಲ್ವ? ಐರನ್ ಮಾಡಿ ಅಷ್ಟೇ ಬರುತ್ತೆ ಸೀರೆ. ಐರನ್ನು ಮಾಡೋಕ್ಕಾಗಿಲ್ಲ ಅಂತ ಇದ್ದಾರೆ. ಅಷ್ಟೇ ಬರುತ್ತೆ ಸೀರೆ. ಮಾಡಿದಾರ ಇಲ್ವಾ ಇದನ್ನ? ಮಾಡಿದ್ದಾರೆ. ಹಂಗೆ ಐತೆ. ವಾಶ್ ಆಗಬೇಕಂತೆ 3-4 ಸಲ. ನಾವು ಮನೇಲಿ ಮಾಡ್ಬೇಕಂತ, ಅವರೇ ಮಾಡ್ಬೇಕಂತ. ಅದು ಏನಾದರೂ ವಾಶ್ ಆದಮೇಲೆ ಐರನ್ ಕರೆಕ್ಟಾಗಿ ಕೊಡ್ತಾ ಹೋಗುತ್ತೆ. ಚೆನ್ನಾಗಿ ಮಾಡಿಲ್ಲ ಹೇಗಿದ್ ನೋಡಿ ಹೆಂಗೈತೆ ಸುಕ್ಕಾದಂಗೆ. ಚೆನ್ನಾಗಿ ಮಾಡಿಲ್ಲ. ಓಕೆ, ನೀನು ಅವ್ರ ಚಲೋ ಮಾಡ್ಯಾರನ್ನ. ಬಂತು ಇದೆ 96. ಸರಿ ಇದು ನೋಡಿಲ್ಲ ಹೆಂಗೆ ಐತೆ. ಈಗ ಮಾಡಿಕೊಟ್ರನ ಬಿಸಿ ಅದಾವಲ್ಲ ಇವೆಲ್ಲ. ಇದು ನಮ್ಮ ಮನೆಯವ್ರದ್ದು 2 ಜೊತೆ ಬಟ್ಟೆ ಐರನ್ನಿಗೆ ಕೊಟ್ಟಿತ್ತು. ಅಂದರೆ ಇದು ಮನೇಲಿ ಮಾಡಿದ್ರೆ ನೀಟಾಗಿ ಕುತ್ಕೊಂತಿರ್ಲಿಲ್ಲ, ಸ್ಟಾರ್ಚ್ ಎಲ್ಲ ಹಾಕಿ ಮಾಡ್ತಾರಂತ ಹೇಳಿ ಕೊಟ್ಟಿತ್ತು, ಮಾಡಿದ್ದಾರೆ. ಇದು ನನ್ನ ಸೀರೆ ಏನೋ ಆಗಿಲ್ವ, ಮಾಡೋಕ್ಕಾಗಿಲ್ಲ. ಫೋನು ಮಾಡಿದ್ರು ಅವರು, ಅದು ಹೋಗ್ತಿಲ್ಲ ಅಂಥೇಳಿ ಬೇರೆ ಕಡೆಗೆ ಒಂದ್ಸಲ ಕೊಟ್ಟು ನೋಡಬೇಕು. ಐರನ್ನು ಸರಿ ಮಾಡಿಲ್ಲ. 2-3 ವಾಶ್ ಆದಮೇಲೆ ಐರನ್ ನೀಟಾಗಿ ಆಗುತ್ತಂತೆ. ನೋಡೋಣ. ಬಿಸಿ ಇದೆ, ಇವಾಗ ಐರನ್ ಮಾಡಿ ಕೊಟ್ಟಿದ್ದಾರೆ ಅನಿಸುತ್ತೆ. ವಾಶು ಮಾಡಿದ್ದಾರೆ ಬಟ್ ಹೋಗಿಲ್ಲ, ಅದು ಸ್ಮೆಲ್ ಘಮ ಘಮ ಅಂತ ಐತೆ. ಅದು ನೋಡಿದ್ರೇ ಅನ್ಬೋದು ವಾಶ್ ಮಾಡಿದ್ದಾರೆ. ಬಟ್ ಅದು ಮೊದಲಿನ ಥರ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ತೊಗೊಂಡೋಗೋ ಎಲ್ಲ ಒಂದು ಕಡೆ ಇಡ. ನೋಡೋಣ. ಬೈತಲೆ ಬರ್ಬೇಕಾ ನಿನಗೆ? ನನಗೆ ಬೇಡ. ಹಾಕೋ ಹಾಕೋ, ಬೈತಲ್ಲ ಬರ್ತದೆ. ಕಿವಿ ಹಾಕೋ. ಅದಲ್ಲ ದೊಡ್ಡದೈತಲ್ಲ, ಇನ್ನೊಂದು ಗೋಲ್ಡ್ ಕಲರ್ ಇಲ್ಲೈತಲ್ಲ ಇದು. ಅದು ಬೇಡ. ಮತ್ತೆ ಅದಕ್ಕೆ ಯಾವುದಕ್ಕೆ? ಸ್ಟೋನಿಂದ ಐತಲ್ಲ ಇನ್ನೊಂದು. ಅದು ಸ್ಟೋನಿಂದ ಎಲ್ಲಿ ಕಾಣವಲ್ಲಲ್ಲ. ಇದು ನಂದು. ಇದು ಇನ್ನೊಂದ್ರಾಗ ಅದ ನೋಡು. ಮಮ್ಮಿ ತೆಗಿಯ. ಅದು ಒಂದು ನಿನ್ನ ಸೀರೆ ತಿನ್ನೋದು. ಮಮ್ಮಿ ಇಲ್ಲಿ ಅದು ಬೇಡ ಚಿನ್ನ. ಇದು ಸಾಕು. ಕಲರ್ ಇಯರಿಂಗ್ಸ್ ಐತಿ. ಇದೆಂತ? ಇದು ಬೇಡ, ಅವೆಲ್ಲ ಬೇಡ. ನಾನು ಗೋಲ್ಡ್ ಹಾಕೋತೀನಿ. ಆರ್ಟಿಫಿಷಿಯಲ್ ಏನೂ ಬೇಡ. ಅದು ಇದಲ್ಲ, ಇನ್ನೊಂದು ಐತಲ್ಲ ಪ್ರೆಸ್ ಮಾಡೋದು. ಇದು ಬೇಡ. ಇದನ್ನ ಹಿಂಗೆ ಬಾಕ್ಸ್ ಸೈಡ್ ಬೇಡ, ಬಿಚ್ಚಿ ಓಪನ್ ಮಾಡಿ. ಹಾಂ, ನಂದು ನಾ ಅದಕ್ಕೆ ಬೇರೆ ಇದು ಗಾನುಗೆ ಅಷ್ಟೇ. ಇದು ಒಂದು ಬೈತಲೆ ಬೊಟ್ಟು, ಇದೊಂದು ಮೂಗ್ನ ಜ್ಯುವೆಲ್ರಿಯಲ್ಲಿ ಇಷ್ಟ ಆಗಿದೆ. ಬಳೆ ಇನ್ನೇನು ಹಸಿರು ಬಳೆನೇ ಇರುತ್ತೆ ಮದುವೆಯಲ್ಲಿ. ಆಲ್ಮೋಸ್ಟ್ ಮದುವೆ ಮುಗಿಯೋವರೆಗೂ ಅದೇ ಇರುತ್ತೆ, ಇನ್ನು ಚೇಂಜ್ ಮಾಡೋಕ್ಕೋಗಲ್ಲ. ಹಾಗಾಗಿ ಈಗ ಇದಿಷ್ಟು ಇಟ್ಕೋತಾ ಇರೋದು. ಅಲ್ಲಿದ್ದಾವಲ್ಲ, ಇದು ಒಂದು ಇಟ್ಕೊ. ಇದ್ರಲ್ಲೈತೆ. ಇಲ್ಲೇ ಇಟ್ಟಿರೋನು. ಸರಿ, ಕಾಲು ತೆಗಿ. ಇದೇ ಅದಕ್ಕೆ, ಅವೇ ಅದಕ್ಕೆ ಅದನ್ನ ಹಾಕೊಂಡ್ಬರ್ತೀನಿ. ಅಲ್ಲ ಅದೇ ಅದಕ್ಕೆ ಆ ಕ್ಲಿಪ್ಗಳು, ಹೇರ್ ಸ್ಟೈಲ್ ಮಾಡ್ತಾರೆ. ರಬ್ಬರ್ ಬ್ಯಾಂಡ್ ಇವು ಅಷ್ಟೇ. ಅಲ್ಲ ಹೇರ್ ಸ್ಟೈಲ್ ಮಾಡ್ಕೊಳ್ಳೋದೇ ಬೇಡ. ಮಾಡ್ಕೊಲ್ಲ, ನಿಂಗೆ ಬೇಡ ಅಂದ್ರೆ ಅವು ಯಾಕೆ ಬೇಕು ಹೇರ್ ಸ್ಟೈಲ್ ಮಾಡ್ಕೊಳಕ್ಕೆ? ಅದಕ್ಕೆ ಬ್ಲ್ಯಾಕ್ ಕಲರ್ ಐತಲ್ಲ ಅದ್ರಲ್ಲಿ ಮಾಡ್ಕೋಬೇಕು. ಸದ್ಯಕ್ಕೆ ಇಷ್ಟಿದು, ಇನ್ನು ಮತ್ತೆ ನೆನಪಾದರೆ ಇಟ್ಕೊಳಕ್ಕೆ ಬರುತ್ತೆ. ನೋಡೋಣ. ಇನ್ನು ಮೇಕಪ್ಪಿಂದ ಒಂದು ಬಾಕ್ಸ್ ಆಗುತ್ತೆ ಇಲ್ಲಿ ನೋಡು.
ಇಲ್ಲಿ ಕಾಣಿಸ್ತಿದೆಯಾ ನೋಡಿ ಈ ಥರ. ನಂಗೆ 3 ಎಳೆದಾದ್ರೆ ಜಾಸ್ತಿ ಓವರ್ ಅನಿಸುತ್ತೆ ಅಂಥೇಳಿ ಡಬಲ್ ಎಳೆದು ನೋಡಿದ್ವಿ, ಡಬಲ್ ಎಳೆದು ಸಿಗಲಿಲ್ಲ, ಹಂಗಾಗಿ ಸಿಂಗಲ್ ಎಳೆದೆ ಚೆನ್ನಾಗಿ ಕಾಣುತ್ತೆ ಅಂತ ಸಿಂಗಲ್ ಎಳೆದು ತೊಗೊಂಡಿವಿ. ಇದೆಲ್ಲ ನೀಟಾಗಿ ರೆಡಿ ಆಗಬೇಕಂದ್ರೆ ಟೈಮ್ ಭಾಳ ಬೇಕು. ನೋಡೋಣ, ಇಟ್ಕೊಂಡು ಹೋಗಿರೋದು ರೆಡಿ ಆಗೋದಕ್ಕೆ ಟೈಮ್ ಸಿಕ್ಕರೆ ರೆಡಿ ಆಗೋದಷ್ಟೇ. ಇದಿಷ್ಟು ಸ್ವಲ್ಪ ಮೇಕಪ್ಪಿಂದ ಅಷ್ಟೇ ಇಟ್ಕೊಳ್ಳೋದು. ಅದು ಖಾಲಿ ಐತೆನಾ? ಇದನ್ನಿಡು. ಐಲೈನರ್ ಹಚ್ಕೊಳಕ್ಕೆ ಹಣೆ ಅದು ಬೇಡ, ಅದು ಬೇಡ. ಇದು ಬೇಕಲ್ಲ? ಹಾಂ ಇಡು. ಎಷ್ಟು ರೊಟ್ಟಿ ಮಾಡಿ ಇಷ್ಟೊತ್ತು? ಮೇಕಪ್ಪಿಂದು 2 ಬಾಕ್ಸ್ ಮಾಡಿದೆ ನೋಡ್ರಿ. ಇದರಲ್ಲೇ ಒಂದರಲ್ಲಿ ಎಲ್ಲ ಇಟ್ಟಿದ್ದೀವಿ, ಒಂದರಲ್ಲಿ ಇದನ್ನು ಇಟ್ಟಿದ್ದೀವಿ. ಇದಕ್ಕೆ ಸಪ್ರೇಟ್ ಬಾಕ್ಸ್. 2 ಬಾಕ್ಸ್ ಮೇಕಪ್ದಾಗೈತೆ. ನಮ್ಮ ಮನೆಯವ್ರದ್ದು ಬಟ್ಟೆನ ಇಲ್ಲಿ ಇಟ್ಟೋಗೋರೆ ಇಡ್ರಿ ಅಂಥೇಳಿ. ನಮ್ಮ ಮನೆಯವ್ರದ್ದಂತೂ 3 ಜೊತೆ ಆಗಿದೆ ನೋಡಿರಿ. ಗಂಡು ಮಕ್ಕಳದ್ದು ಬೆಸ್ಟ್, ಜಾಸ್ತಿ ಇರಲ್ಲ ಅವ್ರದ್ದು ಬಟ್ಟೆ. ಇದು 1 ಜೊತೆ, ಇದು 2 ಜೊತೆ, ಕೆಳಗಡೆ 1 ಜೊತೆ, 3 ಜೊತೆ ಅಷ್ಟೇ ಅವ್ರದ್ದು ಬಟ್ಟೆ ಆಗಿರೋದು. ಅದ್ಲಿ ಬದ್ಲಿ ಆಗಿಬಿಟ್ಟಾಯ್ತಾ. ಪ್ಯಾಂಟ್ ಇದೆ ಇದ್ರದ್ದು, ಇದ್ರದ್ದು ಅನಿಸುತ್ತೆ. 2 ಜೊತೆ ಟಿ ಶರ್ಟ್ ಮತ್ತು ಒಂದು ನೈಟ್ ಪ್ಯಾಂಟ್ ಅಷ್ಟೇ ಅವ್ರು ತಗೊಳ್ಳೋದು. ಬೆಸ್ಟು ಗಂಡು ಮಕ್ಕಳದು, ಯಾವ ಟೆನ್ಷನ್ ಇರೋಂಗಿಲ್ಲ. ನಾನು ಇದು ಪ್ಯಾಂಟ್ ಅದ್ಲಿ ಬದ್ಲಿ ಆಗೈತೆ ನೋಡು. ಅದ್ರದ್ದು ಇದಕ್ಕೆ ಇದ್ರದ್ದು ಅದಕ್ಕೆ ಇದ್ರದ್ದೇನಾ? ಇದು ಅಲ್ಲ, ಇದು ಇದ್ರದ್ದು, ಇದು ಈ ಪ್ಯಾಂಟಿನ ನೋಡು. ನೋಡಿಲ್ಲ ಒಂದು ಸ್ವಲ್ಪ ವಿಡಿಯೋ ಆನ್ ಮಾಡಿಲ್ಲ. ಹೌದಾ? ಇದಕ್ಕೆ ಈ ಕಲರ್ ಮ್ಯಾಚ್ ಆಗುತ್ತೆ, ಇದು ಇದಕ್ಕೆ ಮ್ಯಾಚ್ ಆಗುತ್ತೆ. ಇದಕ್ಕೆ ಮ್ಯಾಚ್ ಆಗೇ ಇಲ್ಲ, ಅದು ನೋಡಿಲ್ಲ. ಯಾರಿಂದ? ಅಂಗಡಿಯಾರ ಮಾಡ್ಸೋರ ಇರ್ಬೋದು. ಪಪ್ಪ ಇದೆಲ್ಲಪ್ಪ. ಅದನ್ನದ್ರೊಳಗೆ ನೀಟಾಗಿದೆ. ಪೆನ್ಸಿಲ್ ಐ ಡೋಂಟ್ ನೋ. ಹೊಸದೊಳಗೆ ಇಟ್ಟು ನಮ್ಮ ಅಕ್ಕ ಬರ್ಡೆ ರೈಲ್ವೆ ಸ್ಟೇಷನ್ ಹತ್ರ ಮುಂದೆ ಐತಲ್ಲ, ಮೇಲೆ ಐತಲ್ಲ, ಅದೇ ಹೊಸದಾಗೈತಲ್ಲ. ಇದನ್ನು ಸ್ವಲ್ಪ ಮಾಡಿ ಹಾಕೊಂಡು ಹೋಗೋ ಮುಂದೆ ಯಾವ್ದು ಕಾಣುತ್ತೆ.